ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸಿಟಿನಲ್ಲಿರೋ ಹಳ್ಳಿ ಜೀವನ, ಅದೂ ಕೂಡ 100 ವರ್ಷಗಳಷ್ಟು ಹಿಂದಿನ ಕರ್ನಾಟಕದ ಸಾಂಪ್ರದಾಯಿಕ ಹಳ್ಳಿ ಜೀವನ ಹೇಗಿತ್ತು ಅನ್ನೋದನ್ನು ನೋಡೋಣ. ಇದು ನಮ್ಮ ಬೆಂಗಳೂರಿನಲ್ಲೇ ಇದೆ. ಯಲಹಂಕ ಹತ್ತಿರ ಇರೋ ಜಕ್ಕೂರಿನಲ್ಲಿ ಇದೆ ರಂಗೋಲಿ ಗಾರ್ಡನ್. ನಾವು ಬಂದಾಗ ಜಿಟಿ ಜಿಟಿ ಮಳೆ ಇತ್ತು. ಹೇಗಾದರೂ ಆಗಲಿ ಅಂಥೇಳಿ ನಾವು ಛತ್ರಿ ಕೂಡ ಕೈಯಲ್ಲಿ ಇಟ್ಕೊಂಡು ಬಂದಿದ್ವಿ. ಅದು ಸಹ ಯೂಸ್ ಆಯಿತು. ಆ್ಯಕ್ಚುಲಿ ಎಂಟ್ರೆನ್ಸು ತುಂಬ ಚೆನ್ನಾಗಿದೆ. ಮಳೆ ಬರ್ತಾ ಇದ್ದಿದ್ದರಿಂದ ನಾವು ಬೇಗ ಒಳಗಡೆಗೆ ಬಂದುಬಿಟ್ವಿ. ಇಲ್ಲಿ ಗ್ರಾಮೀಣ ಜೀವನ, ಸಂಸ್ಕೃತಿ ಹಾಗೆಯೇ ಇತಿಹಾಸವನ್ನು ಪ್ರದರ್ಶಿಸೋ ಒಂದು ಕಲಾ ಪರಂಪರೆಯೇ ಕಾಣ್ತಾ ಇದೆ ನೋಡಿ. ಎಷ್ಟು ಸೊಗಸಾಗಿದೆ, ಚೆನ್ನಾಗಿದೆ. ಇಲ್ಲಿರೋ ಮನುಷ್ಯನ ಆಕೃತಿನೇ ಇರ್ಬೋದು, ಪ್ರಾಣಿಗಳ ಆಕೃತಿಗಳೇ ಇರ್ಬೋದು, ತುಂಬ ನೈಜವಾಗಿ ಅದಕ್ಕೆ ಜೀವ ಇರೋ ಥರನೇ ಕಾಣ್ತಾ ಇದ್ದಾವೆ ನೋಡಿ. ಹಸು ಕೊಟ್ಟಿಗೆ ನೋಡಿ, ಅವಾಗೆಲ್ಲನೂ ಹಿಂದಿನ ಕಾಲದಲ್ಲಿ ಮನೆ ಒಳಗಡೆನೆ ಹಸುಗಳನ್ನ ಕಟ್ಟಾಕ್ತಾ ಇದ್ರು ನೋಡಿ. ಅದಕ್ಕೆ ಅಲ್ಲೇ ಮೇವು ಹಾಕ್ಲಿಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಇದ್ದಂಥ ಗ್ರಾಮೀಣ ಕೆಲಸಗಳು, ಅವರ ಜೀವನ ಶೈಲಿಯನ್ನು ತೋರಿಸೋ 1000ಕ್ಕೂ ಹೆಚ್ಚಿನ ಶಿಲ್ಪಗಳಿದ್ದಾವೆ. ಹಳ್ಳಿಯ ಜೀವನ ಶೈಲಿ ಯಾವುದು ಮಿಸ್ ಆಗ್ದಂಗೆ ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಕ್ಕೆ ಸಿಸ್ಟಮೆಟಿಕ್ಕಾಗಿ ತುಂಬ ಅವಕ್ಕೂ ಆರ್ಡರ್ ಪ್ರಕಾರ ಮಾಡಿದ್ದಾರೆ. ಇದು ಜಕ್ಕೂರ್ ಮೇನ್ ರೋಡ್ನಲ್ಲಿ ಬರುತ್ತೆ. JKVK ಆಪೋಸಿಟ್ ಜಕ್ಕೂರ್ ಮೇನ್ ರೋಡ್ನಲ್ಲಿ ಎಂಟರ್ ಆದರೆ ಅಲ್ಲಿಂದ 3 ಕಿಲೋಮೀಟರ್ಸ್ ಇದೆ. ನೋಡಿ, ಪ್ರತಿಯೊಂದು ನಿಜವಾಗ್ಲೂ ಕೂತಿದ್ದಾರೆ ಅನ್ನೋ ಥರ ಇದ್ದಾರೆ, ಮತ್ತು ನಿಜವಾಗ್ಲೂ ಅವರು ಕಾನ್ವರ್ಜೇಷನ್ ಮಾಡ್ತಾ ಇದ್ದಾರೆ ಥರ ಇದ್ದಾರೆ, ಮತ್ತು ನಿಜವಾಗ್ಲೂ ಕೂಡ ಕೆಲಸ ಮಾಡೋ ಥರ ನೋಡಿ. ಇಲ್ಲಿ ಹತ್ತಿಯಲ್ಲಿ ಬೆಡ್ನ ಹೊಲಿತಾ ಇದ್ದಾರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮಗುಗೆ ನೀರು ಹಾಕೋ ಥರ, ಮತ್ತು ಇಲ್ಲಿ ಮಗುನ ಲಾಲನೆ ಮಾಡೋ ಥರ ತುಂಬ ಒಂಥರ ನೈಜವಾಗಿದ್ದಾವೆ. ಇಲ್ಲಿ ತಲೆ ಕೂದಲು ಬಾಚ್ಕೊಳ್ಳೋ ಥರ, ಇನ್ನೊಂದು ಅವ್ರ ತಾಯಿಯವರು ಇನ್ನೊಂದು ಮಗುನ ಎತ್ಕೊಳ್ಳೋ ಥರ, ಮತ್ತು ಮಗು ಆಟ ಆಡ್ತಾ ಇದ್ದಾನೆ. ಇವೆಲ್ಲ ನೋಡಲಿಕ್ಕೆ ನಿಜವಾಗ್ಲೂ ಹಳ್ಳಿ ಜೀವನ ಎಷ್ಟು ಸೊಗಸಾಗಿತ್ತು ಅನಿಸುತ್ತೆ ನೋಡಿ. ಒಂದೊಂದು ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಅವರ ಮನೆ, ಅವರ ಕೆಲಸ ಮಾಡ್ತಾ ಇದ್ದ ರೀತಿ, ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ಎಲ್ಲನೂ ತುಂಬ ಅಚ್ಚುಕಟ್ಟಾಗಿ ಜೀವ ತುಂಬಿರೋ ಹಾಗೆ ಮಾಡಿಟ್ಟಿದ್ದಾರೆ. ಇವನ್ನೆಲ್ಲ ನೋಡ್ತಾ ಇದ್ದರೆ ಆಗಿನ ಹಳ್ಳಿ ಜೀವನ ನಮ್ಮ ಕಣ್ಣೆ ಮುಂದೆ ನಡೀತಾ ಇದೆಯೇನೋ ಅನ್ನೋ ರೀತಿ ತುಂಬ ಚೆನ್ನಾಗಿದೆ ನೋಡಿ.
ಮಳೆ ಆವಾಗಲೇ ನಿಂತಿತ್ತು, ಇವಾಗ ಮಳೆ ಬರ್ತಾ ಇರೋದ್ರಿಂದ ಛತ್ರಿ ಇಟ್ಕೊಂಡಿದ್ದೀವಿ. ಆಚೆ ಕಡೆ ಎಲ್ಲ ನೋಡಿ ಗ್ರೀನರಿ, ಇವೆಲ್ಲ ನಿಜವಾದ ಗಿಡ ಮರಗಳು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಪರಿಸರ ಅಂತೂ ತುಂಬ ಚೆನ್ನಾಗಿದೆ, ಗ್ರೀನರಿ ಇದೆ. ಮತ್ತು ನೋಡಿ ಇಲ್ಲಿ ಎಲ್ಲನೂ ಎಷ್ಟು ಚೆನ್ನಾಗಿ ತಿರುಗಿ ಮತ್ತು ಇನ್ನೊಂದು ರೌಂಡ್ ಹೋಗ್ತಾ ಇದ್ದೀವಿ ನೋಡಿಕೊಂಡು. ಪ್ರತಿಯೊಂದು ಕಲಾಕೃತಿಗಳ ಮುಂದೆನೂ ಒಂದೊಂದು ಬೋರ್ಡ್ ಹಾಕಿದ್ದಾರೆ. ಆ ಕಲಾಕೃತಿ ವಿವರ ಅದರಲ್ಲಿ ಬರೆದಿದ್ದಾರೆ. ನೋಡಿ, ಇದು ಕುಂಬಾರ ಮನೆ. ಮಡಿಕೆಗಳು ಎಷ್ಟು ಮಾಡಿಟ್ಟಿದ್ದಾರೆ, ಮಣ್ಣು ತುಳಿಯೋದು ಮತ್ತು ಅದನ್ನು ಸುಡೋದು. ಮತ್ತು ಆ ಪಾಪು ಬಂದು ಅವ್ರ ಮಮ್ಮಿನ ಏನೋ ಕೇಳ್ತಾ ಇದ್ದಾನೆ. ಎಲ್ಲ ಚೆನ್ನಾಗಿದೆ, ಒಂಥರ ಈಜವಾಗಿ ಬಂದಿದೆ ತುಂಬಾ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಇದು ಬಳೆಗಾರ ಮನೆ. ಆಗಿನ ಕಾಲದಲ್ಲಿ ಬಳೆಗಳು ಮನೆ ಹತ್ರಕ್ಕೂ ಬಂದು ಹಾಕ್ತಾ ಇದ್ರು, ತಿರುಗಿ ಅವರು ಹೆಂಗಸರು ಸಹ ಅವ್ರ ಮನೆ ಹತ್ರ ಹೋಗಿ ಕೂಡ ಹಾಕಿಸ್ಕೋತಾ ಇದ್ರು. ಇದು ಬಡಿಗರ ಮನೆ. ಇದು ಕಮ್ಮಾರರ ಮನೆ. ಈ ಕಬ್ಬಿಣದ ಇದು ಆಯುಧಗಳು ಎಲ್ಲ ಮಾಡ್ತಾರಲ್ಲ, ಅದು ಕಮ್ಮಾರರ ಮನೆ. ಎಲ್ಲ ಜಿಟಿ ಜಿಟಿ ಮಳೆ ಬರ್ತಾ ಇದ್ರಿಂದ ಬಂದು ನೋಡೋರೆಲ್ಲ ಒಂದೊಂದು ಛತ್ರಿ ಇಟ್ಕೊಂಡು ಬಂದಿದ್ದಾರೆ. ಇದು ಕೊಡವರ ಮನೆ. ಒಂಥರ ಸಾಂಪ್ರದಾಯಿಕ ಡ್ರೆಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಕೊಡವರದು. ನೋಡಿ, ಇದು ಸಾಲಿಗುಡಿ. ಮನೆಯಲ್ಲೇ ಮೇಷ್ಟ್ರು ಪಾಠ ಹೇಳ್ತಾ ಇದ್ದಾರೆ. ಸಾಲಿಗುಡಿ ಅನ್ನೋ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಊರ ಬಾವಿ. ಊರಿಗೆಲ್ಲ ಆಗಿನ ಕಾಲದಲ್ಲಿ ಒಂದೇ ಬಾವಿ ಇರ್ತಿತ್ತಂತೆ. ನೋಡಿ, ನೀರು ಸೇದ್ತಾ ಇದ್ದಾರೆ ಹಗ್ಗದಲ್ಲಿ. ಇಲ್ಲಿಂದ ಪಾರಂಪರಿಕ ಬೇಸಾಯ ಪದ್ಧತಿಯನ್ನು ತೋರಿಸೋ
ಕಲಾ ಚಿತ್ರಣಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ನೋಡಿ. ಇದರ ಬೇಸಾಯಕ್ಕೆ ಹೆಂಗೆ ಏನೇನು ಉಪಯೋಗ, ಹಸುಗಳು ಪ್ರತಿಯೊಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇರೋದು ಮತ್ತು ರೈತರ ಮಕ್ಕಳು ಆಟ ಆಡ್ತಾ ಇರೋದು. ನೋಡಿ ಹಸುಗಳು ಎಷ್ಟು ಚೆನ್ನಾಗಿದ್ದಾವೆ, ನಿಜವಾದ ಹಸುಗಳೇನೆಯೋ ಅನಿಸ್ಬಿಡುತ್ತೆ. ಇಲ್ಲಿ ಮಧ್ಯಾಹ್ನ ಜೋಳದ ರೊಟ್ಟಿ ಊಟ ಇರುತ್ತೆ, ಮತ್ತು ಸಂಜೆ ಸ್ನ್ಯಾಕ್ಸು ಸಿಗುತ್ತೆ. ಅದೇ ಥರ ಟಾಂಗ ಸವಾರಿ ಕೂಡ ಮಾಡೋದಿರುತ್ತೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದರೆ ಇಲ್ಲಿ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡೋದಕ್ಕೆ. ಒಂಥರ ಎಲ್ಲ ಗ್ರೀನರಿ ಮತ್ತು ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಮಕ್ಕಳಿಗೆ. ಒಂಥರ ಅವ್ರು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇದು ತರಕಾರಿ ಮಾರ್ಕೆಟು. ಈಗಲೂ ಸಹ ಹಳ್ಳಿಗಳಲ್ಲಿ ಈ ಥರ ಮಾರ್ಕೆಟ್ಗಳಿದ್ದಾವೆ. ಈ ಮಾರ್ಕೆಟಲ್ಲಿ ತರಕಾರಿಗಳಲ್ಲದೇ ಮತ್ತು ದವಸ ಧಾನ್ಯಗಳು, ತೆಂಗಿನಕಾಯಿಗಳು, ಪ್ರತಿಯೊಂದು ಒಂಥರ ಸಂಸಾರಕ್ಕೆ ಏನೇನು ಬೇಕೋ ಎಲ್ಲ ಥರದ್ದು ಒಂದೇ ಕಡೆ ಸಿಗ್ತಾಯಿತ್ತು. ಮಡಿಕೆ, ಕುಡಿಕೆ ಮತ್ತು ನೀರು ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆಗಳಾಗಲಿ, ಪಡಗಗಳಾಗಲಿ ಎಲ್ಲ ಈ ಸಂತೆಯಲ್ಲೇ ಸಿಗ್ತಾಯಿತ್ತು ಅವರಿಗೆ. ನೋಡಿ ಆಗಿನ ಕಾಲದಲ್ಲಿ ಹಸುಗಳು, ಎತ್ತುಗಳು ಎಲ್ಲ ಸಂತೆಗೆ ತೊಗೊಂಬಂದು ಸಂತೆಗಳಲ್ಲಿ ಮಾರೋದು, ಮತ್ತು ಅಲ್ಲಿ ಹಸುಗಳಿಗೆ ಲಾಳ ಓಡಿಸ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಹೆಂಗೆ ಅಂದರೆ ಹಳ್ಳಿ ಜೀವನ. ನಾನು ಕೂಡ ಆ್ಯಕ್ಚುಲಿ ನೋಡಿದ್ದೀನಿ, ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋಳು ನಾನು ಹಳ್ಳಿ ಜೀವನ ಇದನ್ನೆಲ್ಲ ನೋಡಿದ್ದೀನಿ. ಬಟ್ ಈಗ ಈ ಮಾಡ್ರನ್ ಇದರಲ್ಲಿನೂ ಈ ಥರ ನೈಜವಾಗಿ ಮಾಡಿದ್ದಾರೆ ಅಂದರೆ ಇದೊಂದು ತುಂಬ ಖುಷಿ ಪಡೋ ವಿಷಯ. ನೋಡಿ ಆಗಿನ ಕಾಲದಲ್ಲಿ ಕುಸ್ತಿ ಮಾಡೋದು, ಹೇಗೆ ಎಲ್ಲ ಬೀಳ್ಸೋದು ಏಳ್ಸೋದು ನೋಡ್ರಿ ಹೆಂಗಿದೆ. ಒಳ್ಳೆ ಅದಕ್ಕೆ ಅಖಾಡನೇ ಸಿದ್ಧ ಮಾಡೋರೋ ಥರ ಮಾಡಿದ್ದಾರೆ. ನಿಜವಾದ ಅಖಾಡ ಅನ್ಬೋದು. ಇಲ್ಲಿ ಮಡಿಕೆ ಮಾಡೋದು ತೋರಿಸ್ತಾ ಇದ್ದಾರೆ. ನಮ್ಮ ಮಗನೂ ನಾನು ಮಡಿಕೆದು ಒಂದು ಟ್ರೈ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದಾರೆ ನೋಡ್ರಿ. ಕ್ಲೀನಾಗಿ ಒಂದು ಮಡಿಕೆ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ. ನಾವಂತೂ ನೋಡಿ ಖುಷಿ ಆಗೋಯ್ತು ನನಗೆ. ಇಲ್ಲಿ ಸಾಂಪ್ರದಾಯಿಕ ಜಾನಪದ ಕಲಾ ಪ್ರದರ್ಶನಗಳು ತುಂಬ ಅದ್ಭುತವಾಗಿ ಮೂಡಿಬಂದಿದ್ದಾವೆ. ಇಲ್ಲಿ ನೋಡ್ರಿ ವಾದ್ಯದ ಕಲಾಕೃತಿಗಳು ಮತ್ತು ನೃತ್ಯದ ಕಲಾಕೃತಿಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ.
ಯಕ್ಷಗಾನ ಕಲಾಕೃತಿಗಳು ನೋಡ್ರಿ ಎಷ್ಟು ಅದ್ಭುತವಾಗಿದ್ದಾವೆ. ನೋಡಿ ಕರಗದ ಚಿತ್ರಣ ಎಷ್ಟು ಚೆನ್ನಾಗಿದೆ, ತುಂಬ ಆಕರ್ಷಿತವಾಗಿದ್ದಾವೆ. ಮತ್ತು ವೀರಗಾಸೆ ಇವ್ರು ನೋಡ್ರಿ, ವೀರಭದ್ರ ವೀರಗಾಸೆ ಅದು ತುಂಬ ಚೆನ್ನಾಗಿದೆ ನೋಡಿ. ಬುಡುಬುಡಿಕೆ ಅವ್ರದ್ದು ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡಿ ಕಂಬಳದ ಪ್ರದರ್ಶನ ಎಷ್ಟು ಚೆನ್ನಾಗಿದೆ. ಎಮ್ಮೆಗಳು ರೆಡಿ ಇದ್ದಾವೆ, ಸ್ಟಾರ್ಟ್ ಅನ್ನೋ ಥರ ಇದ್ದಾವೆ, ಎಷ್ಟು ಚೆನ್ನಾಗಿದ್ದಾವೆ ನೋಡ್ಲಿಕ್ಕೆ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ.